ಏನಣ್ಣ ಇಲ್ಲೇ ರೀ ಬೆಳಗ್ಗೆನೂ ಕೂಡ ನಾನು ದೂರವಾಣಿ ಮುಖೇನ ಪ್ರೀತಮ್ ಗೌಡರು ಮಾತನಾಡಿದ್ದೇನೆ. ಪ್ರೀತಮ್ ಗೌಡ ಅವರ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಜವಾಬ್ದಾರಿನೂ ಕೂಡ ನಾವು ಕೊಟ್ಟಿದ್ದೇವೆ. ಅಲ್ಲೇನು ಅವರ ಪಕ್ಷ ನಮ್ಮ ಬೇರೆ ಇತರ ಮುಖಂಡರು ಎಲ್ಲರೂ ಕೂಡ ಚುನಾವಣೆಯಲ್ಲಿ ಕೈ ಜೋಡಿಸಬೇಕು ಮತ್ತು ಈಗಾಗಲೇ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲೊಂದು ಸಣ್ಣ ಪುಟ್ಟ ಸಮಸ್ಯೆ ಇದೆ. ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ ನಿನ್ನೆ ಹಾಸನದಲ್ಲಿ ಇದ್ದರು. ಎಲ್ಲ ಕೂಡ ಸರಿ ಹೋಗ್ತದೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ದೊಡ್ಡ ಅಂತರದಲ್ಲಿ ಗೆಲ್ತಾರೆ. ಸರ್, ರಾಜ್ಯಾದ್ಯಂತ ಪ್ರವಾಸ ಮಾಡ್ತಿದ್ದೀರಾ ಸರ್? ಈಗ ನಾಮಿನೇಷನ್ ಎರಡನೇ ಹಂತದ ನಾಮಿನೇಷನ್ ಕೂಡ ಶುರು ಆಗುತ್ತೆ. ಯಾರ ಪ್ರಮುಖರು ಸರ್ ರಾಷ್ಟ್ರೀಯ ನಾಯಕರ ಪ್ರಚಾರಕ್ಕೆಲ್ಲ ಬರ್ತಾರೆ? ಬಹುತೇಕ ಪ್ರಧಾನಮಂತ್ರಿಗಳು ಬಹುಶಃ ಇನ್ನೂ 4-5 ಬಾರಿ ರಾಜ್ಯಕ್ಕೆ ಬರೋರಿದ್ದಾರೆ. ಅಮಿತ್ ಶಾಜಿಯವರು 4-5 ಬಾರಿ ಬರೋರಿದ್ದಾರೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು ಮತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಕೂಡ ಬರೋರಿದ್ದಾರೆ. ಯೋಗಿ ಆದಿತ್ಯನಾಥ್ ಕೂಡ ಬರ್ತಾರೆ. ಸಾಕಷ್ಟು ಮುಖಂಡರು ಪ್ರವಾಸ ಮಾಡೋರಿದ್ದಾರೆ. ಪ್ರಧಾನಮಂತ್ರಿಗಳು ಕೂಡ ಬರೋರಿದ್ದಾರೆ. ಸರ್, ಈಗ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸಲ್ಲ ಅನ್ನೋ ಒಂದು ಮಾತನ್ನು ಸಿದ್ದರಾಮಯ್ಯ ನಿಲ್ಲಿಸಿದ್ರೆ ನಾವು ಅಟ್ಟಿಸ್ಕೊಂಡು ಬರ್ತೀವಿ. ಯಾಕೆಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜನರಿಗೆ ಆ ಗ್ಯಾರಂಟಿ ಭರವಸೆಯನ್ನು ಕೊಟ್ಟೆ ನೀವು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಜನ ಅಟ್ಟಿಸ್ಕೊಂಡು ಬರ್ತಾರೆ. ಆಗ ಅದು ಪ್ರಶ್ನೆ ಇಲ್ಲ. ಲೋಕಸಭಾ ಚುನಾವಣೆಗೂ ಗ್ಯಾರಂಟಿಗೂ ಅವರು ಏನು ನೋಡ್ತಾ ಇದ್ದೀನಿ, ಕೆಲವು ಶಾಸಕರುಗಳು ಕಾಂಗ್ರೆಸ್ ಶಾಸಕರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ನಾವೇನಾದ್ರು ಗೆಲ್ಲದೇ ಇದ್ದರೆ, ಕಾಂಗ್ರೆಸ್ ಪಕ್ಷ ಗೆಲ್ಲದೇ ಇದ್ದರೆ ಗ್ಯಾರಂಟಿ ನಿಲ್ಲಿಸ್ಬಿಡ್ತೇವೆ ಅನ್ನೋ ಮಾತನ್ನು ಹೇಳ್ತಾರೆ. ಯಾವುದಕ್ಕೂ ಕೂಡ ಪ್ರಶ್ನೆನೇ ಇಲ್ಲ. ಏನು ಭರವಸೆಗಳನ್ನು ಕೊಟ್ಟಿದ್ದೀರಿ ಅದನ್ನು ಈಡೇರಿಸಬೇಕು. ಹಾಗಾಗಿ ಈ ಥರ ಧಮಕಿ ಆಗ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ, ಇದು ಖಂಡಿತ ಸರಿಯಲ್ಲ. ಜನ ಏನು ದಡ್ರಿಲ್ಲ, ಸರಿಯಾದಂಥ ಉತ್ತರ ಕೊಡ್ತಾರೆ. ಏನಣ್ಣ ಇಲ್ಲೇ ರೀ ಬೆಳಗ್ಗೆನೂ ಕೂಡ ನಾನು ದೂರವಾಣಿ ಮುಖೇನ ಪ್ರೀತಮ್ ಗೌಡರು ಮಾತನಾಡಿದ್ದೇನೆ. ಪ್ರೀತಮ್ ಗೌಡ ಅವರ ರಾಜ್ಯದ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಜವಾಬ್ದಾರಿನೂ ಕೂಡ ನಾವು ಕೊಟ್ಟಿದ್ದೇವೆ. ಅಲ್ಲೇನು ಅವರ ಪಕ್ಷ ನಮ್ಮ ಬೇರೆ ಇತರ ಮುಖಂಡರು ಎಲ್ಲರೂ ಕೂಡ ಚುನಾವಣೆಯಲ್ಲಿ ಕೈ ಜೋಡಿಸಬೇಕು ಮತ್ತು ಈಗಾಗಲೇ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲೊಂದು ಸಣ್ಣ ಪುಟ್ಟ ಸಮಸ್ಯೆ ಇದೆ. ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೂಡ ನಿನ್ನೆ ಹಾಸನದಲ್ಲಿ ಇದ್ದರು. ಎಲ್ಲ ಕೂಡ ಸರಿ ಹೋಗ್ತದೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ದೊಡ್ಡ ಅಂತರದಲ್ಲಿ ಗೆಲ್ತಾರೆ. ಸರ್, ರಾಜ್ಯಾದ್ಯಂತ ಪ್ರವಾಸ ಮಾಡ್ತಿದ್ದೀರಾ ಸರ್? ಈಗ ನಾಮಿನೇಷನ್ ಎರಡನೇ ಹಂತದ ನಾಮಿನೇಷನ್ ಕೂಡ ಶುರು ಆಗುತ್ತೆ. ಯಾರ ಪ್ರಮುಖರು ಸರ್ ರಾಷ್ಟ್ರೀಯ ನಾಯಕರ ಪ್ರಚಾರಕ್ಕೆಲ್ಲ ಬರ್ತಾರೆ? ಬಹುತೇಕ ಪ್ರಧಾನಮಂತ್ರಿಗಳು ಬಹುಶಃ ಇನ್ನೂ 4-5 ಬಾರಿ ರಾಜ್ಯಕ್ಕೆ ಬರೋರಿದ್ದಾರೆ. ಅಮಿತ್ ಶಾಜಿಯವರು 4-5 ಬಾರಿ ಬರೋರಿದ್ದಾರೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು ಮತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಕೂಡ ಬರೋರಿದ್ದಾರೆ. ಯೋಗಿ ಆದಿತ್ಯನಾಥ್ ಕೂಡ ಬರ್ತಾರೆ. ಸಾಕಷ್ಟು ಮುಖಂಡರು ಪ್ರವಾಸ ಮಾಡೋರಿದ್ದಾರೆ. ಪ್ರಧಾನಮಂತ್ರಿಗಳು ಕೂಡ ಬರೋರಿದ್ದಾರೆ. ಸರ್, ಈಗ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸಲ್ಲ ಅನ್ನೋ ಒಂದು ಮಾತನ್ನು ಸಿದ್ದರಾಮಯ್ಯ ನಿಲ್ಲಿಸಿದ್ರೆ ನಾವು ಅಟ್ಟಿಸ್ಕೊಂಡು ಬರ್ತೀವಿ. ಯಾಕೆಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜನರಿಗೆ ಆ ಗ್ಯಾರಂಟಿ ಭರವಸೆಯನ್ನು ಕೊಟ್ಟೆ ನೀವು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಜನ ಅಟ್ಟಿಸ್ಕೊಂಡು ಬರ್ತಾರೆ. ಆಗ ಅದು ಪ್ರಶ್ನೆ ಇಲ್ಲ. ಲೋಕಸಭಾ ಚುನಾವಣೆಗೂ ಗ್ಯಾರಂಟಿಗೂ ಅವರು ಏನು ನೋಡ್ತಾ ಇದ್ದೀನಿ, ಕೆಲವು ಶಾಸಕರುಗಳು ಕಾಂಗ್ರೆಸ್ ಶಾಸಕರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ನಾವೇನಾದ್ರು ಗೆಲ್ಲದೇ ಇದ್ದರೆ, ಕಾಂಗ್ರೆಸ್ ಪಕ್ಷ ಗೆಲ್ಲದೇ ಇದ್ದರೆ ಗ್ಯಾರಂಟಿ ನಿಲ್ಲಿಸ್ಬಿಡ್ತೇವೆ ಅನ್ನೋ ಮಾತನ್ನು ಹೇಳ್ತಾರೆ. ಯಾವುದಕ್ಕೂ ಕೂಡ ಪ್ರಶ್ನೆನೇ ಇಲ್ಲ. ಏನು ಭರವಸೆಗಳನ್ನು ಕೊಟ್ಟಿದ್ದೀರಿ ಅದನ್ನು ಈಡೇರಿಸಬೇಕು. ಹಾಗಾಗಿ ಈ ಥರ ಧಮಕಿ ಆಗ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ, ಇದು ಖಂಡಿತ ಸರಿಯಲ್ಲ. ಜನ ಏನು ದಡ್ರಿಲ್ಲ, ಸರಿಯಾದಂಥ ಉತ್ತರ ಕೊಡ್ತಾರೆ.